ಗ್ಯಾರಂಟಿ ದುಡ್ಡು ಬರದೆ ಜನ ಫುಲ್ ಖಾಲಿ ಆಗಿದ್ದಾರೆ. ಜನರು ಗೆಲ್ಲಿಸಿದ ಶಾಸಕರು ಈಗ ಫುಲ್ ಜಾಲಿ ಆಗಿದ್ದಾರೆ. ರಾಜ್ಯದ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ, ರಾಜ್ಯದ ಶಾಸಕರಿಗೆ ಮಾತ್ರ ಸಂಬಳ ಹೆಚ್ಚಳದ ಖುಷಿ. ಕರ್ನಾಟಕದಲ್ಲಿ ಶಾಸಕರಿಗೆ ಸರ್ಕಾರದ ಬಂಪರ್ ಗಿಫ್ಟ್. ಶಾಸಕರ ಸಂಬಳದಲ್ಲಿ 50% ಹೆಚ್ಚಳ ಮಾಡಲಾಗಿದೆ. ವೇತನ ಹೆಚ್ಚಳಕ್ಕೆ ಕಲಾಪ ಸಲಹಾ ಸಮಿತಿ ನಿರ್ಧಾರ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶಾಸಕರ ಕ್ಲಬ್ಗೆ ಸರ್ಕಾರದಿಂದ 20 ಕೋಟಿ ಹೋಗೋದು ಫಿಕ್ಸ್ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಜನಸಾಮಾನ್ಯರಿಗೆ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇಲ್ಲ, ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಬಟ್ ಶಾಸಕರಿಗೆ ಡಬಲ್ ಸಂಬಳ, ಡಬಲ್ ಅಲ್ಲ ತ್ರಿಬಲ್ ಆಗುತ್ತಂತೆ. 50% ಹೈಕ್. ಗ್ಯಾರಂಟಿ ದುಡ್ಡು ಬರದೆ ಜನ ಖಾಲಿ ಆಗಿದ್ರೆ ಜನರನ್ನ ಗೆಲ್ಲಿಸಿರುವ ಶಾಸಕರು ಮಾತ್ರ ಫುಲ್ ಜಾಲಿ ಆಗಿದ್ದಾರೆ. ರಾಜ್ಯದ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದ್ರೆ ಶಾಸಕರಿಗೆ ಸರ್ಕಾರ ಸಂಬಳ ಹೆಚ್ಚಳದ ಗಿಫ್ಟ್ ಕೊಡೋದಕ್ಕೆ ಮುಂದಾಗಿದೆಯಂತೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸಾಲ್ತಿಲ್ಲ, ನೀವು ಕೊಡ್ತಿರೋ ಸಂಬಳ ಸಾಲ್ತಿಲ್ಲ ಸ್ವಾಮಿ, ಹೀಗಾದ್ರೆ ಬದುಕೋದು ಹೇಗೆ? ಸಂಬಳ ಹೆಚ್ಚಿಸಿ ಅಂತ ರಾಜಧಾನಿ ಬೆಂಗಳೂರಲ್ಲಿ ಸಾಲು ಪ್ರತಿಭಟನೆಗಳು ನಡೆದ್ವು. ಅಹೋರಾತ್ರಿ ಮೈಕೊರೆಯುವ ಚಳಿಯಲ್ಲೂ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕಿಯರು, ನರ್ಸ್ಗಳು ಪ್ರತಿಭಟನೆ ನಡೆಸಿದ್ರು. ಆದ್ರೆ ಇವರ ಯಾರುಗಳು ಕೇಳಿಸಿಕೊಳ್ಳದ ಸರ್ಕಾರ ಇದೀಗ ಶಾಸಕರಿಗೆ ಮಾತ್ರ ಬಂಪರ್ ಗಿಫ್ಟ್ ಕೊಟ್ಟಿದೆ. ಕರ್ನಾಟಕದ ಶಾಸಕರಿಗೆ ಬಂಪರ್ ಗಿಫ್ಟ್. ಶಾಸಕರ ಸಂಬಳ 50% ಹೆಚ್ಚಳಕ್ಕೆ ನಿರ್ಧಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಾಸಕರಿಗೆ ಬಂಪರ್ ಕೊಟ್ಟಿದೆ. ಸಂಬಳ ಹೆಚ್ಚಳ ಮಾಡಲು ತೀರ್ಮಾನಿಸಿದೆ. 50% ಹೆಚ್ಚಳಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆಯಂತೆ. ವೇತನ ಹೆಚ್ಚಳಕ್ಕೆ ಕಲಾಪ ಸಲಹಾ ಸಮಿತಿ ನಿರ್ಣಯ ಮಾಡಿದ್ದು, ಈ ಮೂಲಕ ಶಾಸಕರ ಕ್ಲಬ್ಗೆ ಸರ್ಕಾರದಿಂದ 20 ಕೋಟಿ ಫಿಕ್ಸ್ ಎನ್ನಲಾಗ್ತಿದೆ. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿಯೂಟ ನೌಕರರು, ಅತಿಥಿ ಶಿಕ್ಷಕರಿಗೆ ಸಿಗೋ ಸಂಬಳ ಎಷ್ಟು ಅನ್ನೋದನ್ನ ನೋಡೋದಾದ್ರೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಿಂಗಳಿಗೆ 11,500 ರೂಪಾಯಿ ಸಂಬಳ ಸಿಕ್ಕರೆ, ಅಂಗನವಾಡಿ ಸಹಾಯಕರಿಗೆ 5,500 ರೂಪಾಯಿ ವೇತನ, ಬಿಸಿಯೂಟ ನೌಕರರಿಗೆ 3,700 ಗೌರವಧನ ಸಿಕ್ಕರೆ, ಅಡುಗೆ ಸಹಾಯಕರಿಗೆ 3,600 ರೂಪಾಯಿ ಸಂಬಳವಿದೆ. ಇನ್ನು ಆಶಾ ಕಾರ್ಯಕರ್ತೆಯರಿಗೆ 9,900 ರೂಪಾಯಿ ವೇತನವಿದ್ರೆ, ಅಕ್ಷರ ದಾಸೋಹ ನೌಕರರಿಗೆ 3,600 ರೂಪಾಯಿಯಿಂದ 3,700 ರೂಪಾಯಿ ಸಿಗುತ್ತೆ. ರಾಜ್ಯ ಒಳಗುತ್ತಿಗೆ ಶುಶ್ರೂಷಕರಿಗೆ 15,000 ರೂಪಾಯಿ ವೇತನ ನೀಡಲಾಗುತ್ತೆ. ಇನ್ನು ರಾಜ್ಯದ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರಿಗೂ ಸಿಕ್ಕಿರುವುದು ಪುಡಿಗಾಸಷ್ಟೇ. ಜೊತೆಗೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಸಹಾಯಕ ಪ್ರಾಧ್ಯಾಪಕರು ವೇತನ ಹೆಚ್ಚಳಕ್ಕಾಗಿ ಹೋರಾಟ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ಕೂಡ ಸಂಬಳ ಪರಿಷ್ಕರಣೆಗಾಗಿ ಪಟ್ಟು ಹಿಡಿದಿದ್ದಾರೆ. ವೇತನ ಹೆಚ್ಚಿಸಿ ಅಂತ ಸಾಲು ಪ್ರತಿಭಟನೆ ನಡೆಸಿದ್ರು ಸರ್ಕಾರ ಮಾತ್ರ ಕ್ಯಾರೆ ಎನ್ನಲಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣವು ಮಹಿಳೆಯರ ಖಾತೆಗೆ ಜಮಾ ಆಗ್ತಿಲ್ಲ. ಇದೆಲ್ಲದರ ಮಧ್ಯೆ ಶಾಸಕರಿಗೆ ಮಾತ್ರ ಸರ್ಕಾರ ಬಂಪರ್ ಗಿಫ್ಟ್ ಕೊಡಲು ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್. ಗ್ಯಾರಂಟಿ ದುಡ್ಡು ಬರದೆ ಜನ ಫುಲ್ ಖಾಲಿ ಆಗಿದ್ದಾರೆ. ಜನರು ಗೆಲ್ಲಿಸಿದ ಶಾಸಕರು ಈಗ ಫುಲ್ ಜಾಲಿ ಆಗಿದ್ದಾರೆ. ರಾಜ್ಯದ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ, ರಾಜ್ಯದ ಶಾಸಕರಿಗೆ ಮಾತ್ರ ಸಂಬಳ ಹೆಚ್ಚಳದ ಖುಷಿ. ಕರ್ನಾಟಕದಲ್ಲಿ ಶಾಸಕರಿಗೆ ಸರ್ಕಾರದ ಬಂಪರ್ ಗಿಫ್ಟ್. ಶಾಸಕರ ಸಂಬಳದಲ್ಲಿ 50% ಹೆಚ್ಚಳ ಮಾಡಲಾಗಿದೆ. ವೇತನ ಹೆಚ್ಚಳಕ್ಕೆ ಕಲಾಪ ಸಲಹಾ ಸಮಿತಿ ನಿರ್ಧಾರ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶಾಸಕರ ಕ್ಲಬ್ಗೆ ಸರ್ಕಾರದಿಂದ 20 ಕೋಟಿ ಹೋಗೋದು ಫಿಕ್ಸ್ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಜನಸಾಮಾನ್ಯರಿಗೆ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇಲ್ಲ, ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಬಟ್ ಶಾಸಕರಿಗೆ ಡಬಲ್ ಸಂಬಳ, ಡಬಲ್ ಅಲ್ಲ ತ್ರಿಬಲ್ ಆಗುತ್ತಂತೆ. 50% ಹೈಕ್. ಗ್ಯಾರಂಟಿ ದುಡ್ಡು ಬರದೆ ಜನ ಖಾಲಿ ಆಗಿದ್ರೆ ಜನರನ್ನ ಗೆಲ್ಲಿಸಿರುವ ಶಾಸಕರು ಮಾತ್ರ ಫುಲ್ ಜಾಲಿ ಆಗಿದ್ದಾರೆ. ರಾಜ್ಯದ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದ್ರೆ ಶಾಸಕರಿಗೆ ಸರ್ಕಾರ ಸಂಬಳ ಹೆಚ್ಚಳದ ಗಿಫ್ಟ್ ಕೊಡೋದಕ್ಕೆ ಮುಂದಾಗಿದೆಯಂತೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸಾಲ್ತಿಲ್ಲ,
ನೀವು ಕೊಡ್ತಿರೋ ಸಂಬಳ ಸಾಲ್ತಿಲ್ಲ ಸ್ವಾಮಿ, ಹೀಗಾದ್ರೆ ಬದುಕೋದು ಹೇಗೆ? ಸಂಬಳ ಹೆಚ್ಚಿಸಿ ಅಂತ ರಾಜಧಾನಿ ಬೆಂಗಳೂರಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ನಡೆದ್ವು. ಅಹೋರಾತ್ರಿ ಮೈಕೊರೆಯುವ ಚಳಿಯಲ್ಲೂ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕಿಯರು, ನರ್ಸ್ಗಳು ಪ್ರತಿಭಟನೆ ನಡೆಸಿದ್ರು. ಆದ್ರೆ ಇವರ ಯಾರುಗಳು ಕೇಳಿಸಿಕೊಳ್ಳದ ಸರ್ಕಾರ ಇದೀಗ ಶಾಸಕರಿಗೆ ಮಾತ್ರ ಬಂಪರ್ ಗಿಫ್ಟ್ ಕೊಟ್ಟಿದೆ. ಕರ್ನಾಟಕದ ಶಾಸಕರಿಗೆ ಬಂಪರ್ ಗಿಫ್ಟ್. ಶಾಸಕರ ಸಂಬಳ 50% ಹೆಚ್ಚಳಕ್ಕೆ ನಿರ್ಧಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಾಸಕರಿಗೆ ಬಂಪರ್ ಕೊಟ್ಟಿದೆ. ಸಂಬಳ ಹೆಚ್ಚಳ ಮಾಡಲು ತೀರ್ಮಾನಿಸಿದೆ. 50% ಹೆಚ್ಚಳಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆಯಂತೆ. ವೇತನ ಹೆಚ್ಚಳಕ್ಕೆ ಕಲಾಪ ಸಲಹಾ ಸಮಿತಿ ನಿರ್ಣಯ ಮಾಡಿದ್ದು, ಈ ಮೂಲಕ ಶಾಸಕರ ಕ್ಲಬ್ಗೆ ಸರ್ಕಾರದಿಂದ 20 ಕೋಟಿ ಫಿಕ್ಸ್ ಎನ್ನಲಾಗ್ತಿದೆ. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿಯೂಟ ನೌಕರರು, ಅತಿಥಿ ಶಿಕ್ಷಕರಿಗೆ ಸಿಗೋ ಸಂಬಳ ಎಷ್ಟು ಅನ್ನೋದನ್ನ ನೋಡೋದಾದ್ರೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಿಂಗಳಿಗೆ 11,500 ರೂಪಾಯಿ ಸಂಬಳ ಸಿಕ್ಕರೆ, ಅಂಗನವಾಡಿ ಸಹಾಯಕರಿಗೆ 5,500 ರೂಪಾಯಿ ವೇತನ, ಬಿಸಿಯೂಟ ನೌಕರರಿಗೆ 3,700 ಗೌರವಧನ ಸಿಕ್ಕರೆ, ಅಡುಗೆ ಸಹಾಯಕರಿಗೆ 3,600 ರೂಪಾಯಿ ಸಂಬಳವಿದೆ. ಇನ್ನು ಆಶಾ ಕಾರ್ಯಕರ್ತೆಯರಿಗೆ 9,900 ರೂಪಾಯಿ ವೇತನವಿದ್ರೆ, ಅಕ್ಷರ ದಾಸೋಹ ನೌಕರರಿಗೆ 3,600 ರೂಪಾಯಿಯಿಂದ 3,700 ರೂಪಾಯಿ ಸಿಗುತ್ತೆ. ರಾಜ್ಯ ಒಳಗುತ್ತಿಗೆ ಶುಶ್ರೂಷಕರಿಗೆ 15,000 ರೂಪಾಯಿ ವೇತನ ನೀಡಲಾಗುತ್ತೆ. ಇನ್ನು ರಾಜ್ಯದ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರಿಗೂ ಸಿಕ್ಕಿರುವುದು ಪುಡಿಗಾಸಷ್ಟೇ. ಜೊತೆಗೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಸಹಾಯಕ ಪ್ರಾಧ್ಯಾಪಕರು ವೇತನ ಹೆಚ್ಚಳಕ್ಕಾಗಿ ಹೋರಾಟ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ಕೂಡ ಸಂಬಳ ಪರಿಷ್ಕರಣೆಗಾಗಿ ಪಟ್ಟು ಹಿಡಿದಿದ್ದಾರೆ. ವೇತನ ಹೆಚ್ಚಿಸಿ ಅಂತ ಸಾಲು ಸಾಲು ಪ್ರತಿಭಟನೆ ನಡೆಸಿದ್ರು ಸರ್ಕಾರ ಮಾತ್ರ ಕ್ಯಾರೆ ಎನ್ನಲಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣವು ಮಹಿಳೆಯರ ಖಾತೆಗೆ ಜಮಾ ಆಗ್ತಿಲ್ಲ. ಇದೆಲ್ಲದರ ಮಧ್ಯೆ ಶಾಸಕರಿಗೆ ಮಾತ್ರ ಸರ್ಕಾರ ಬಂಪರ್ ಗಿಫ್ಟ್ ಕೊಡಲು ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗ್ಯಾರಂಟಿ ದುಡ್ಡು ಬರದೆ ಜನ ಫುಲ್ ಖಾಲಿ ಆಗಿದ್ದಾರೆ. ಜನರು ಗೆಲ್ಲಿಸಿದ ಶಾಸಕರು ಈಗ ಫುಲ್ ಜಾಲಿ ಆಗಿದ್ದಾರೆ. ರಾಜ್ಯದ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ, ರಾಜ್ಯದ ಶಾಸಕರಿಗೆ ಮಾತ್ರ ಸಂಬಳ ಹೆಚ್ಚಳದ ಖುಷಿ. ಕರ್ನಾಟಕದಲ್ಲಿ ಶಾಸಕರಿಗೆ ಸರ್ಕಾರದ ಬಂಪರ್ ಗಿಫ್ಟ್. ಶಾಸಕರ ಸಂಬಳದಲ್ಲಿ 50% ಹೆಚ್ಚಳ ಮಾಡಲಾಗಿದೆ. ವೇತನ ಹೆಚ್ಚಳಕ್ಕೆ ಕಲಾಪ ಸಲಹಾ ಸಮಿತಿ ನಿರ್ಧಾರ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶಾಸಕರ ಕ್ಲಬ್ಗೆ ಸರ್ಕಾರದಿಂದ 20 ಕೋಟಿ ಹೋಗೋದು ಫಿಕ್ಸ್ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಜನಸಾಮಾನ್ಯರಿಗೆ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇಲ್ಲ, ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಬಟ್ ಶಾಸಕರಿಗೆ ಡಬಲ್ ಸಂಬಳ, ಡಬಲ್ ಅಲ್ಲ ತ್ರಿಬಲ್ ಆಗುತ್ತಂತೆ, 50% ಹೈಕ್. ಗ್ಯಾರಂಟಿ ದುಡ್ಡು ಬರದೆ ಜನ ಖಾಲಿ ಆಗಿದ್ರೆ, ಜನರನ್ನ ಗೆಲ್ಲಿಸಿರುವ ಶಾಸಕರು ಮಾತ್ರ ಫುಲ್ ಜಾಲಿ ಆಗಿದ್ದಾರೆ. ರಾಜ್ಯದ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದ್ರೆ, ಶಾಸಕರಿಗೆ ಸರ್ಕಾರ ಸಂಬಳ ಹೆಚ್ಚಳದ ಗಿಫ್ಟ್ ಕೊಡೋದಕ್ಕೆ ಮುಂದಾಗಿದೆಯಂತೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸಾಲ್ತಿಲ್ಲ, ನೀವು ಕೊಡ್ತಿರೋ ಸಂಬಳ ಸಾಲ್ತಿಲ್ಲ ಸ್ವಾಮಿ, ಹೀಗಾದ್ರೆ ಬದುಕೋದು ಹೇಗೆ? ಸಂಬಳ ಹೆಚ್ಚಿಸಿ ಅಂತ ರಾಜಧಾನಿ ಬೆಂಗಳೂರಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ನಡೆದ್ವು. ಅಹೋರಾತ್ರಿ ಮೈಕೊರೆಯುವ ಚಳಿಯಲ್ಲೂ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕಿಯರು, ನರ್ಸ್ಗಳು ಪ್ರತಿಭಟನೆ ನಡೆಸಿದ್ರು. ಆದ್ರೆ ಇವರ ಯಾರುಗಳು ಕೇಳಿಸಿಕೊಳ್ಳದ ಸರ್ಕಾರ ಇದೀಗ ಶಾಸಕರಿಗೆ ಮಾತ್ರ ಬಂಪರ್ ಗಿಫ್ಟ್ ಕೊಟ್ಟಿದೆ. ಕರ್ನಾಟಕದ ಶಾಸಕರಿಗೆ ಬಂಪರ್ ಗಿಫ್ಟ್. ಶಾಸಕರ ಸಂಬಳ 50% ಹೆಚ್ಚಳಕ್ಕೆ ನಿರ್ಧಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಾಸಕರಿಗೆ ಬಂಪರ್ ಕೊಟ್ಟಿದೆ. ಸಂಬಳ ಹೆಚ್ಚಳ ಮಾಡಲು ತೀರ್ಮಾನಿಸಿದೆ. 50% ಹೆಚ್ಚಳಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆಯಂತೆ. ವೇತನ ಹೆಚ್ಚಳಕ್ಕೆ ಕಲಾಪ ಸಲಹಾ ಸಮಿತಿ ನಿರ್ಣಯ ಮಾಡಿದ್ದು, ಈ ಮೂಲಕ ಶಾಸಕರ ಕ್ಲಬ್ಗೆ ಸರ್ಕಾರದಿಂದ 20 ಕೋಟಿ ಫಿಕ್ಸ್ ಎನ್ನಲಾಗ್ತಿದೆ. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿಯೂಟ ನೌಕರರು, ಅತಿಥಿ ಶಿಕ್ಷಕರಿಗೆ ಸಿಗೋ ಸಂಬಳ ಎಷ್ಟು ಅನ್ನೋದನ್ನ ನೋಡೋದಾದ್ರೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಿಂಗಳಿಗೆ 11,500 ರೂಪಾಯಿ ಸಂಬಳ ಸಿಕ್ಕರೆ, ಅಂಗನವಾಡಿ ಸಹಾಯಕರಿಗೆ 5,500 ರೂಪಾಯಿ ವೇತನ,
ಬಿಸಿಯೂಟ ನೌಕರರಿಗೆ 3,700 ಗೌರವಧನ ಸಿಕ್ಕರೆ ಅಡುಗೆ ಸಹಾಯಕರಿಗೆ 3,600 ರೂಪಾಯಿ ಸಂಬಳವಿದೆ. ಇನ್ನು ಆಶಾ ಕಾರ್ಯಕರ್ತೆಯರಿಗೆ 9,900 ರೂಪಾಯಿ ವೇತನವಿದ್ರೆ ಅಕ್ಷರ ದಾಸೋಹ ನೌಕರರಿಗೆ 3,600 ರೂಪಾಯಿಯಿಂದ 3,700 ರೂಪಾಯಿ ಸಿಗುತ್ತೆ. ರಾಜ್ಯ ಒಳಗುತ್ತಿಗೆ ಶುಶ್ರೂಷಕರಿಗೆ 15,000 ರೂಪಾಯಿ ವೇತನ ನೀಡಲಾಗುತ್ತೆ. ಇನ್ನು ರಾಜ್ಯದ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರಿಗೂ ಸಿಕ್ತಿರುವುದು ಪುಡಿಗಾಸಷ್ಟೇ. ಜೊತೆಗೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಸಹಾಯಕ ಪ್ರಾಧ್ಯಾಪಕರು ವೇತನ ಹೆಚ್ಚಳಕ್ಕಾಗಿ ಹೋರಾಟ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ಕೂಡ ಸಂಬಳ ಪರಿಷ್ಕರಣೆಗಾಗಿ ಪಟ್ಟು ಹಿಡಿದಿದ್ದಾರೆ. ವೇತನ ಹೆಚ್ಚಿಸಿ ಅಂತ ಸಾಲು ಪ್ರತಿಭಟನೆ ನಡೆಸಿದ್ರೂ ಸರ್ಕಾರ ಮಾತ್ರ ಕ್ಯಾರೆ ಎನ್ನಲಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣವು ಮಹಿಳೆಯರ ಖಾತೆಗೆ ಜಮಾ ಆಗ್ತಿಲ್ಲ. ಇದೆಲ್ಲದರ ಮಧ್ಯೆ ಶಾಸಕರಿಗೆ ಮಾತ್ರ ಸರ್ಕಾರ ಬಂಪರ್ ಗಿಫ್ಟ್ ಕೊಡಲು ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗ್ಯಾರಂಟಿ ದುಡ್ಡು ಬರದೆ ಜನ ಫುಲ್ ಖಾಲಿ ಆಗಿದ್ದಾರೆ. ಜನರು ಗೆಲ್ಲಿಸಿದ ಶಾಸಕರು ಈಗ ಫುಲ್ ಜಾಲಿ ಆಗಿದ್ದಾರೆ. ರಾಜ್ಯದ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ, ರಾಜ್ಯದ ಶಾಸಕರಿಗೆ ಮಾತ್ರ ಸಂಬಳ ಹೆಚ್ಚಳದ ಖುಷಿ. ಕರ್ನಾಟಕದಲ್ಲಿ ಶಾಸಕರಿಗೆ ಸರ್ಕಾರದ ಬಂಪರ್ ಗಿಫ್ಟ್. ಶಾಸಕರ ಸಂಬಳದಲ್ಲಿ 50% ಹೆಚ್ಚಳ ಮಾಡಲಾಗಿದೆ. ವೇತನ ಹೆಚ್ಚಳಕ್ಕೆ ಕಲಾಪ ಸಲಹಾ ಸಮಿತಿ ನಿರ್ಧಾರ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶಾಸಕರ ಕ್ಲಬ್ಗೆ ಸರ್ಕಾರದಿಂದ 20 ಕೋಟಿ ಹೋಗೋದು ಫಿಕ್ಸ್ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಜನಸಾಮಾನ್ಯರಿಗೆ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇಲ್ಲ, ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಬಟ್ ಶಾಸಕರಿಗೆ ಡಬಲ್ ಸಂಬಳ, ಡಬಲ್ ಅಲ್ಲ ತ್ರಿಬಲ್ ಆಗುತ್ತಂತೆ, 50% ಹೈಕ್. ಗ್ಯಾರಂಟಿ ದುಡ್ಡು ಬರದೆ ಜನ ಖಾಲಿ ಆಗಿದ್ರೆ ಜನರನ್ನ ಗೆಲ್ಲಿಸಿರುವ ಶಾಸಕರು ಮಾತ್ರ ಫುಲ್ ಜಾಲಿ ಆಗಿದ್ದಾರೆ. ರಾಜ್ಯದ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದ್ರೆ ಶಾಸಕರಿಗೆ ಸರ್ಕಾರ ಸಂಬಳ ಹೆಚ್ಚಳದ ಗಿಫ್ಟ್ ಕೊಡೋದಕ್ಕೆ ಮುಂದಾಗಿದೆಯಂತೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸಾಲ್ತಿಲ್ಲ, ನೀವು ಕೊಡ್ತಿರೋ ಸಂಬಳ ಸಾಲ್ತಿಲ್ಲ ಸ್ವಾಮಿ. ಹೀಗಾದ್ರೆ ಬದುಕೋದು ಹೇಗೆ? ಸಂಬಳ